ಹೋಗ್ರಿ. ನಾನ್ ಕೂಡ ಹೋಗ್ತೀನಿ. ಏನಂದ್ರೆ ಗುಣಿಗೆಗೆ ಯಾರು ಚುಚ್ಚದ ಹಾಗೆ ಅನ್ನಿಸ್ತಿದೆ ಅವ್ವ. ಸ್ಮಶಾನಕ್ಕೆ ಕಾಲ್ ಚಾಚೋ ಆ ಮುದ್ಕ ನನ್ನ ಪುಟ್ಟ ಕನ್ನಪ್ಪನ ಮದುವೆ ಆಗ್ತೀನಿ ಅಂತಾನ. ಪಾಂಡುರಂಗ, ಅಲ್ಲಿ ಯಾವುದೇ ಜಗಳ ಆಗದೆ ಇರಲಿ. ಇವರಿಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಅವ್ರು ಯಾಕೆ ಕರ್ಸ್ಕೊಂಡಿರ್ಬಹುದು? ಅಮ್ಮ ನಮಗೋಸ್ಕರ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದಾರೆ. ಅಲ್ಲೋ ನಮಗೆ ಏನಾದ್ರೂ ಅಂತಾನೇನೋ ಅಂತ ಇವ್ರಿಗೆ ಭಯ. ಬಂದ್ರಾ? ಬನ್ನಿ ಬನ್ನಿ. ನಂಗೆಷ್ಟು ಗಾಬರಿ ಆಗಿತ್ತು ಗೊತ್ತಾ? ಏನ್ ನಡೀತು ಅಂತ ಹೇಳಿ. ಜಮೀನ್ದಾರ್ ನಿಮ್ಮಿಬ್ಬರನ್ನ ಯಾಕೆ ಬರಕ್ ಹೇಳಿದ್ದು? ನಿಜವಾಗ್ಲೂ ನಿಮ್ಗೆ ಸತ್ಕಾರ ಮಾಡಿದ್ರಾ? ಇಲ್ಲಾಂದ್ರೆ ಅವರು ಸತ್ಕಾರ ಅಂತ ಹೇಳಿ ನಿಮ್ಮನ್ನ ಬೈದು ತೊಂದರೆ ಕೊಟ್ನಾ? ಅಮ್ಮ ಸರಿಯಾಗಿ ಊಹೆ ಮಾಡಿದ್ದಾರೆ. ಏನು ಹೇಳ್ದೆ ಹಾಗೆ ಹೇಗೆ ಗೊತ್ತಾಯ್ತು? ಅವನ್ ಸ್ವಭಾವ ಏನು ಅನ್ನೋದು ಅಮ್ಮನಿಗೆ ಗೊತ್ತಲ್ವಾ? ನೀನ್ ತುಂಬಾ ಬುದ್ಧಿವಂತೆ ಅಮ್ಮ. ನಾನು ಬುದ್ಧಿವಂತೆ ಅಲ್ಲ, ನಿಮ್ ಜಮೀನ್ದಾರು ಬುದ್ಧಿವಂತ. ಕೈಗೆ ಬರೆ ಹಾಕಿ ಇದನ್ನ ಗೋರಂಟಿ ಅಂತ ಹೇಳಿ ಜೋರಾಗಿ ನಕ್ಕು ಕಳಿಸ್ತಾನೆ. ತಡ ಮಾಡ್ದಿ ಅಲ್ಲಿ ಏನಾಯ್ತು ಅಂತ ಹೇಳಿ. ಸರಿ, ಈಗ ಪಾಂಡುರಂಗನ್ ಪಾದಕ್ಕೆ ನಮಸ್ಕಾರ ಮಾಡಿ. ಶಿವಪ್ಪ, ನಿಂತ್ಕೋ ಶಿವಪ್ಪ. ಅಷ್ಟಕ್ಕೂ ಅಲ್ಲೇನ್ ನಡೀತು ಅಂತ ಸ್ವಲ್ಪ ಹೇಳು. ಅದು ಅಲ್ಲಿ ಏನು ಅಂದ್ರೆ ನೀವ್ ಈ ತರ ಆತಂಕದಲ್ಲಿದ್ರೆ ಅತ್ತೆ ಅವ್ರಿಗೆ ಗಾಬರಿ ಆಗತ್ತಲ್ವಾ? ಅಲ್ಲಿ ಏನ್ ನಡೀತು ಅಂತ ಬೇಗ ಅತ್ತೆ ಅವ್ರಿಗೆ ಹೇಳ್ಬಿಡಿ. ಅತ್ತೆ, ನೀವು ಗಾಬರಿ ಆಗೋ ಅವಶ್ಯಕತೆನೇ ಇಲ್ಲ. ನಿಜ, ಅಲ್ಲಿ ನಮಗ್ ಯಾರೂನು ತೊಂದರೆ ಕೊಟ್ಟಿಲ್ಲ. ಏನ್ರಿ ಹಾಗ್ ನೋಡ್ತಾ ಇದ್ದೀರಾ? ಅಲ್ಲಿ ನಿಮಗ್ ಯಾರಾದ್ರೂ ಏನಾದ್ರೂ ಹೇಳಿದ್ರ? ಏನು ಹೇಳಿಲ್ಲ ಅಲ್ವಾ? ಅದೇ ಅದೇನಂದ್ರೆ ಇವತ್ ನಾವ್ ನೋಡಿದ ಜಮೀನ್ದಾರು ನಾವ್ ಮುಂಚೆ ನೋಡ್ತಿದ್ದ ಜಮೀನ್ದಾರು ತರ ಇರ್ಲಿಲ್ಲ. ಅದೇ ಅಂದ್ರೆ ಸಾಲ ವಸೂಲಿಗೆ ಇಲ್ಲಿಗೆ ಬರ್ತಾರಲ್ಲ, ಅವಾಗ ಕಿರ್ಚಾಡ್ತಾ ಇರ್ತಾರಲ್ಲ, ಇವತ್ತು ಆತರ ಇರ್ಲಿಲ್ಲ. ಆದ್ರೆ ನನಗೆ ನಿನ್ ಮಗಳು ಸಕ್ಕುನ ಕೊಟ್ಟು ಮದುವೆ ಮಾಡ್ಕೊಡ್ಬೇಕು. ಆದ್ರೆ ಏನು, ಸಕ್ಕು ಒಳ್ಳೆ ಕೆಲ್ಸ ಮಾಡಿದಾಳೆ ಅಂದ್ರಲ್ಲ, ಏನಾ ಘನ ಕಾರ್ಯ? ಅದ್ ಸರಿ, ಅವ್ರ ನಿಮ್ಮನ್ನ ಬೈದ್ರ ಹೊಗಳಿದ್ರ? ಅದು ಅಂದ್ರೆ
ಸಕ್ಕು ಹಸುನ ಕರುನ ಸೇರ್ಸಿದ್ಲು ಅಲ್ವಾ?